ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಯಾರು ಕೂಡ ಆರಾಮಾಗಿ ಮಾಡ್ಬೋದು ಈ ಡಿಸೈನ್ನ. ಓಕೆನಾ? ನೋಡೋರಂತೆ. ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಓಕೆನಾ? ನೀವು ಫುಲ್ ವೀಡಿಯೋಸ್ ನೋಡೋದ್ರಿಂದ ಮತ್ತು ತುಂಬ ಇನ್ಫಾರ್ಮೇಷನ್ಸ್ ಇರುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ. ಶೇರ್ ಮಾಡಿದಷ್ಟು ಬೇರೆ ಬೇರೆಯವ್ರಿಗೂ ಕೂಡ ಹೊಸ ವೀಡಿಯೋಗಳು ತಲುಪುತ್ತೆ. ಓಕೆನಾ? ನೋಡಿ, ಈಗ ನಾನು ಆಲ್ರೆಡಿ ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಈ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಕೂಡ ಪಕ್ಕದಲ್ಲಿ ಒಂದು 1/4 ಇಂಚಷ್ಟು ಗ್ಯಾಪ್ನ ಬಿಟ್ಟು, ಅಂದರೆ ಒಂದು ಟೆನ್ಷನ್ ಮಾರ್ಜಿನು ಬರಲ್ಲ ಫ್ರೆಂಡ್ಸ್, ಇಲ್ಲಿ ಅಷ್ಟು ಕಡಿಮೆ ಮಾರ್ಜಿನ್ ಇರುತ್ತೆ. ಅದ್ರ ಪಕ್ಕಕ್ಕೆ ಇನ್ನೊಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದರಲ್ಲಿ ಬಂದುಬಿಟ್ಟು ಫುಲ್ಲು ಸ್ಯಾರಿ ಕಲರೇ ಬ್ಲೌಸ್ ಕೂಡ ಇತ್ತು. ಈ ಸ್ಯಾರಿಯಲ್ಲಿ ಬ್ಲೌಸ್ ಸಪ್ರೇಟು ಕಾಂಟ್ರಾಸ್ಟ್ ಕಲರ್ ಅಂತ ಏನಿರಲಿಲ್ಲ. ಆದರೆ ಬಾರ್ಡ್ರಲ್ಲಿ ಮಾತ್ರ ಇದರಲ್ಲಿ ಪಿಕಾಕ್ಗಳು ಮಾಡಿ ಅದಕ್ಕೆ ಬೇರೆ ಬೇರೆ ಥರ ಕಲರ್ಸಲ್ಲಿತ್ತು. ಬಾರ್ಡರಲ್ಲಿ ಪರ್ಪಲ್ ಕಲರು ಮತ್ತು ಪಿಂಕ್ ಕಲರು ಆ್ಯಡ್ ಆಗಿತ್ತು ಬಾರ್ಡ್ರಲ್ಲಿ ಬಂದಿರೋಂಥ ಡಿಸೈನ್ಸಿಗೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಅದನ್ನೇ ಹೈಲೈಟ್ ಮಾಡ್ಬೋದಲ್ಲ ಅಂತ ಹೇಳಿ ಅದರಲ್ಲಿರುವಂಥ ಕಲರ್ಸ್ನ ಮ್ಯಾಚ್ ಮಾಡಿ ಇದಕ್ಕೆ ಗೋಲ್ಡ್ ಜೊತೆಗೆ ಈ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಮಾತ್ರ. ನೋಡೋದಕ್ಕೆ ಇದು ಕಡಿಮೆ ರೇಟಿನ ಡಿಸೈನ್ ಆದ್ರೂ, ಅಂದರೆ ನೀವು ಅಂದ್ಕೊಳ್ಳೋ ಥರ ಏನು 600 700 ಆ ಥರ ಏನಿಲ್ಲ. ಜಸ್ಟ್ 400 ರುಪೀಸ್ ಡಿಸೈನ್ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ ಡಿಸೈನು. ಯಾರೆಲ್ಲ ಬೇಸಿಕಲಿ ಇವಾಗ ಕಲಿತಾ ಇದ್ದೀರಾ ಅವ್ರು ಕೂಡ ಆರಾಮಾಗಿ ಮಾಡ್ಬೋದಂಥ ಡಿಸೈನು. ಈಗಾಗಲೇ ನಾನು ನಮ್ಮ ಚಾನಲಲ್ಲಿ ಯಾರೆಲ್ಲ ಕಲಿತಾ ಇದ್ದೀರಾ ಅವರಿಗೆ ಕೂಡ ಈ ಡಿಸೈನ್ ಮಾಡಿ ತೋರಿಸ್ಬೇಕು ಅಂತೇಳಿ ರೆಡಿ ಇದೆ. ಅದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಮೊನ್ನೆ ನಾನು ಬಾಲ್ ಚೈನ್ ಹಾಕೋದು ಹೇಗೆ, ಸ್ಟೋನ್ ಚೈನ್ ಹಾಕೋದನ್ನು ಹೇಗೆ ಅಂತ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಫೋಟೋಸ್ ಹಾಕಿದರೆ ನಂಗೆ ಗೊತ್ತಾಗುತ್ತೆ. ಯಾಕೆಂದರೆ ತುಂಬ ಜನ ಫೋಟೋಸ್ ಕಳಿಸ್ತಾ ಇರ್ತೀರ, ಇನ್ನೂ ಕೂಡ ಎಲ್ಲರೂ ಹಳೆ ವಿಡಿಯೋಸ್ ಏನಿದೆ ಅದರದ್ದೇ ನೋಡಿ ಹಾಕ್ತಾಯಿದ್ದೀರಾ. ಕೆಲವೊಂದಷ್ಟು ಜನ ಈಗ ಇನ್ನೂ ರೀಸೆಂಟಾಗಿ ಸೇರಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅವರು ಪ್ರಾಕ್ಟೀಸ್ ಮಾಡಿ ಹಾಕ್ತಾಯಿದ್ದಾರೆ. ಹಳಬರು ಅಷ್ಟೇ, ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಫೋಟೋಸ್ನ ಕಳಿಸ್ಕೊಡಿ, ಆವಾಗ ನಮಗೂ ಕೂಡ ಗೊತ್ತಾಗುತ್ತೆ ಏನೆಲ್ಲ ಕಲಿತಿದ್ದೀರಾ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಆ ಮಧ್ಯದಲ್ಲಿ ಏನಿದೆ ಅಲ್ಲಿ ನಾನು ವಿ ಶೇಪ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಮೊನ್ನೆ ಒಬ್ಬರು ಏನಪ್ಪ ಕೇಳಿದರು ಅಂತ ಅಂದರೆ, ನೆನ್ನೆ ಒಂದು ಮೆಸೇಜ್ ಹಾಕಿದರು ನನಗೆ. ನಾನು ಕಟ್ ಹೊಲಿಯುವಂಥ ಬ್ಲೌಸು ನನಗೆ ಮಧ್ಯದಲ್ಲಿ, ಅಂದರೆ ಚೆಸ್ಟ್ ಭಾಗದಲ್ಲಿ ತುಂಬ ಟೈಟ್ ಬರ್ತಾ ಇದೆ ಮೇಡಮ್ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲೇ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಅದು ಬಾಯಲ್ಲಿ ಹೇಳಿದರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಅನಿಸುತ್ತೆ, ಅದಕ್ಕೋಸ್ಕರ. ಮತ್ತು ಇನ್ನೊಬ್ಬರು ಏನಪ್ಪ ಕೇಳಿದರು ಅಂತಂದರೆ, ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿದರು, ಅಲ್ಲ ಕಾಲೇ ಮಾಡಿದರು ಅವರು. ಕಾಲ್ ಮಾಡಿ, ಮೇಡಮ್ ತುಂಬ ಕಾಲು ನೋವು ಬರ್ತಿದೆ ನನಗೆ, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇರೋದ್ರಿಂದ. ತುಂಬ ಚೆನ್ನಾಗಿ ಅವ್ರು ವರ್ಕ್ ಮಾಡ್ತಿದ್ದಾರಂತೆ, ತುಂಬ ಬ್ಲೌಸಸ್ ಬರ್ತಾಯಿದೆ ಅವ್ರಿಗೆ ಮಾಡಲಿಕ್ಕೆ, ಆದರೆ ಕಾಲು ನೋವು ತುಂಬ ಬರ್ತಾಯಿದೆ ಅಂತ ಕೇಳ್ತಾಯಿದ್ರು. ಆದರೆ ಕಾಲು ನೋವು ಸರ್ವೇ ಸಾಮಾನ್ಯ ಫ್ರೆಂಡ್ಸ್. ಏನು ಗೊತ್ತಾ, ನಾವು ಕೆಲಸ ಹೆವಿ ಮಾಡ್ತೀವಿ ಅಂತಂದಾಗ ಕಾಲು ನೋವು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ನಮಗೂ ಅಷ್ಟೇ, ಕೆಲಸ ತುಂಬ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಆಗುತ್ತೆ ಆ ಥರ, ಏನೂ ಮಾಡೋಕ್ಕಾಗಲ್ಲ. ನನಗೆ ಪಾಪ ಅವ್ರು ಕೇಳಿದರು, ನಾನು ಅದಕ್ಕೆ ಅವ್ರಿಗೆ ಹೇಳಿದೆ. ಅವ್ರಿಗೆ ಕೊಟ್ಟಿರೋಂಥ ಟಿಪ್ಸ್ನೇ ನಾನು ಇಲ್ಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾನು ಈ ಎಲ್ಲ ಥರದ್ದನ್ನು ನಾನು ಮಾಡ್ಕೊಂಡಿದ್ದೀನಿ. ನನ್ನ ಕಾಲೆಲ್ಲ ತುಂಬ ಊತ ಬರ್ತಾಯಿತ್ತು, ಅಂದರೆ ಊದ್ಕೊಂಡ್ಬಿಡ್ತಾಯಿತ್ತು ಪಾದಗಳು. ಹಾಗಾಗಿ ಈ ಒಂದು ಟಿಪ್ಸ್ನ ನಾನು ಫಾಲೋ ಮಾಡಿದ್ದೆ. ಏನಪ್ಪ ಅಂತಂದರೆ, ಜಸ್ಟ್ ಒಂದು ಬಕೆಟಲ್ಲಿ ಅಥವಾ ಒಂದು ಟಬ್ಬಲ್ಲಿ ಬಿಸಿ ನೀರನ್ನ ಇಟ್ಕೊಳ್ಳಿ. ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರಲ್ಲಿ ತುಂಬ ಹೊತ್ತು ಕಾಲಿಟ್ಟು ಕೂರೋದ್ರಿಂದ ಏನಾಗುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ನೋವು ಕಡಿಮೆ ಆಗಿ ಏನು ಊದ್ಕೊಂಡಿರುತ್ತೆ ಅಲ್ವಾ, ಊದ್ಕೊಂಡಿರೋ ಕಾಲುಗಳು ಸ್ವಲ್ಪ ಊತ ಇಳಿಯುತ್ತೆ. ಜೊತೆಗೆ ನೀವು ಮಲಗುವಾಗ ಕಾಲು ಹತ್ರಕ್ಕೆ ಒಂದು ದಿಂಬಿಟ್ಕೊಂಡು ಮಲ್ಕೋಬೇಕು. ಕಾಲನ್ನು ಹೈಟ್ ಮಾಡಿ ಮಲಗೋದ್ರಿಂದನೂ ಊತ ಬರೋದು ಕಡಿಮೆ ಆಗುತ್ತೆ. ಇದೆಲ್ಲ ಟಿಪ್ಸನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಕಾಲುಗಳು ತುಂಬಾ ಊದ್ಕೋತಾ ಇತ್ತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗೇನು ನಾವು ಜಂಡು ಬಾಮ್ ಆಗಲಿ, ಅಯೋಡೆಕ್ಸು, ಈ ಥರದ್ದೆಲ್ಲ ಹಚ್ತೀವಲ್ವ, ಕಾಲು ನೋವಿಗೆ, ಕೈ ನೋವಿಗೆ ಆ ಥರದ್ದೆಲ್ಲ ಹಚ್ತೀವಲ್ವ, ಅದ್ರ ಜೊತೆಗೆ ಸಂದಿಲಿನ್ ಅಂತ ಅಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ ಶಾಪ್ಗಳಲ್ಲಿ ಸಿಗುತ್ತೆ. ಓಕೆನಾ? ಅದು ಬಂದುಬಿಟ್ಟು ಜಾಯಿಂಟ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಅದು ಎಣ್ಣೆ, ಆಯಿತಾ? ಸಂದಿಲಿನ್ ಅನ್ನೋದು ಒಂದು ಎಣ್ಣೆ ಥರ ಇರುತ್ತೆ, ಆಯಿಲ್ ಅದು. ಅದನ್ನು ತೊಗೊಂಡು ಬಂದು ಹಚ್ಚೋದ್ರಿಂದನೂ ಎಂಥ ಹಳೆ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದರು. ನಾನು ಕೂಡ ಅದನ್ನು ತೊಗೊಂಡು ಬಂದು ಹಚ್ಚಿ ಟ್ರೈ ಮಾಡಿದ್ದೀನಿ. ರಿಸಲ್ಟ್ ಅಂತೂ ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದರೆ, ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಸಹಜವಾಗಿ ಯೂಸ್ ಮಾಡ್ತೀನಿ ಅದನ್ನು. ಅದು ಉಳ್ಕಿರೋದಕ್ಕೂ ಕೂಡ ಕಡಿಮೆ ಆಗುತ್ತೆ. ಉಳ್ಕಿರೋವಂಥ ನೋವುಗಳಾಗಿರ್ಬೋದು, ಬೇರೆ ಯಾವುದೇ ನೋವುಗಳಾಗಿದ್ರೂ ಕಡಿಮೆ ಆಗುತ್ತೆ. ಜೊತೆಗೆ ಊದ್ಕೊಂಡಿರೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಯೂಸ್ ಮಾಡಿದೆ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ.
ಯಾರೋ ಹೀಗೆ ಹೇಳ್ದಾಗ ಗೊತ್ತಾಯಿತು ಈ ಥರ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತು ಒಟ್ಟಿನಲ್ಲಿ. ಈಗಲೂ ಕೂಡ ನಮ್ಮ ಮನೇಲಿ ಇಟ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರಿಗಾದರೂ ನೀವು ಆಯುರ್ವೇದಿಕ್ ಶಾಪ್ಗಳ ಕಡೆ ಏನಾದರೂ ಹೋದರೆ ಅಥವಾ ಅದರದ್ದೇ ಮೆಡಿಸನ್ಸ್ಗಳು ಆಯುರ್ವೇದಿಕ್ ಮೆಡಿಸನ್ ಸಿಗುತ್ತೆ ಅಲ್ವಾ, ಅಂಥ ಮೆಡಿಕಲ್ ಸ್ಟೋರ್ಗಳ ಹತ್ರ ಏನಾದರೂ ಹೋದರೆ ಸಂದಿಲಿನ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ಕೂಡ ತಂದು ಇಟ್ಕೊಳ್ಳಿ. ಯಾಕೆ ಅಂತಂದರೆ ಟೈಲರ್ ಕೆಲಸ ಮಾಡುವಾಗ ನಮಗೆ ಜಾಸ್ತಿ ಬರೋವಂಥದ್ದೇ ಏನಪ್ಪ ಅಂದರೆ ಬೆನ್ನು ಮತ್ತು ಸೊಂಟ ನೋವು ಬರುತ್ತೆ. ಅದು ಬಿಟ್ಟರೆ ಕುತ್ತಿಗೆ ಭಾಗ ನೋವು ಬರುತ್ತೆ, ಇಲ್ಲಾಂದರೆ ಕಾಲು ನೋವು, ಕೈ ನೋವು. ಇದು ಸರ್ವೇ ಸಾಮಾನ್ಯ. ಅದರಲ್ಲೂ ಕಾಲು ನೋವಂತೂ ತುಂಬಾ ಕಾಲು ನೋವು ಬರುತ್ತೆ. ಹಾಗಾಗಿ ನಾನು ಅವ್ರಿಗೆ ಇಷ್ಟು ಟಿಪ್ಸ್ ಹೇಳಿದ್ದೀನಿ. ಜೊತೆಗೇನಪ್ಪ ಅಂದರೆ ಇವಾಗ ಹೆವಿ ವರ್ಕ್ ಹಾಕುವಾಗ ಅವ್ರ ಕಾಲು ನೋವು ಬರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದ್ದೇನೆಂದರೆ ಇವಾಗ ಹೆವಿ ವರ್ಕ್ ಮಾಡ್ತೀವಿ ನಾವು, ಸ್ಲೀವಿಗೆಲ್ಲ ತುಂಬ ಡಿಸೈನ್ಸ್ ಇದೆ ಅಂದಾಗ ಎಲ್ಲನೂ ಒಂದೇ ದಿನ ಮಾಡೋದ್ರಿಂದ ಕಾಲು ನೋವು ಬರುತ್ತೆ. ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ. ಈ ಥರ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಟೈಮ್ ತೊಗೊಂಡು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕನ್ನು ಒಂದು ದಿನ ಮಾಡಿ 2 ಸ್ಲೀವನ್ನು ಬೇರೆ ದಿನ ಮಾಡಬೇಕಾಗತ್ತೆ. ಆವಾಗ ಸ್ವಲ್ಪ ಅವ್ರಿಗೆ ರೆಸ್ಟ್ ಕೂಡ ಸಿಗುತ್ತೆ, ಈಸಿಯಾಗಿ ವರ್ಕ್ ಮಾಡ್ಬೋದು. ಯಾಕೆ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಆರಾಮಾಗಿ ಅಲ್ಲಿ ರನ್ ಕೊಟ್ಟಿದ ತಕ್ಷಣವೇ ಅದು ಆಗ್ತಾ ಹೋಗುತ್ತೆ. ಥ್ರೆಡ್ ಅಷ್ಟೇ ಏನಾದ್ರು ಕಟ್ಟಾದರೆ ನೋಡ್ಕೋಬೋದು, ಆ ಥರ ಇರುತ್ತೆ. ಆದರೆ ಈ ರಾಲ್ಸನ್ ಮಿಷಿನಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಅಂದಾಗ ಯಾವುದನ್ನು ಮಿಷಿನು ಸಹಜವಾಗಿ ಅದೇ ಪ್ರಕಾರ ಅದೇ ಮಾಡ್ಕೊಂಡು ಹೋಗಲ್ಲ. ನಾವೇ ಎಲ್ಲನೂ ಮಾಡಬೇಕಾಗತ್ತೆ. ಡ್ರಾಯಿಂಗ್ ಮಾಡೋದ್ರಿಂದ ಹಿಡಿದು ಮೆಜರ್ಮೆಂಟ್ ಹಾಕೋದ್ರಿಂದ ಹಿಡಿದು ಥ್ರೆಡ್ ಚೇಂಜ್ ಮಾಡೋದ್ರಿಂದ ಹಿಡಿದು ಒಂದು ಡಿಸೈನ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಎಲ್ಲ ನಾವೇ ಮಾಡಬೇಕು. ಹಾಗಾಗಿ ತುಂಬಾ ಒಂದು ಈ ಥರ ಪೇಯ್ನ್ಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆನೂ ಕೇರ್ ತೊಗೋಬೇಕಾಗತ್ತೆ. ನೋಡಿ, ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ, ಈಗ ಸದ್ಯಕ್ಕೆ ಬೇಸಿಕ್ ಮಾಡ್ತಾ ಇರೋರ್ಗೆ ಅಂಥ ಪ್ರಾಬ್ಲಮ್ಸ್ ಏನು ಬರಲ್ಲ. ಆದರೆ ಮುಂದೆ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನುವಾಗ ಈ ಥರದ್ದೊಂದಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಆವಾಗ ನೋಡಿಕೊಂಡು ನೀವು ಕೂಡ ಮಾಡಿ ಫ್ರೆಂಡ್ಸ್, ಓಕೆನಾ. ನೋಡಿ, ಇದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ನಾನಿಲ್ಲಿ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ. 3 ಲೀಫ್ ಬರೋ ಥರ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ. ಆದಷ್ಟು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಮತ್ತು ನಮ್ಮ ಚಾನಲಲ್ಲಿ 239 ರೂಪಾಯಿಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ನ ತೊಗೊತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಟೆಂಡ್ ಮಾಡಿ, ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಜಾಯ್ನ್ ಆಗಿ, ಓಕೆನಾ. ಮತ್ತು ಇನ್ನೊಂದೇನೆಂದರೆ ಕ್ಲಾಸ್ ಅಟೆಂಡ್ ಮಾಡುವಾಗಲೂ ಅಷ್ಟೇ, ಈಗಷ್ಟೇ ಇನ್ನು ಬ್ಲೌಸ್ ಡಿಸೈನ್ಸ್ನ ಹಾಕೋದಕ್ಕೆ ಅಂತ ಹಾಕ್ತಾಯಿದ್ದೀವಿ. ಇಷ್ಟು ದಿನ ಎಲ್ಲ ಬೇಸಿಕ್ಕಲ್ಲಿ ಇನ್ನು ಲೀಫು ಇದನ್ನು ಹಾಕೋದನ್ನೇ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರಿ. ಆದರೆ ಇನ್ಮೇಲೆ ಆ ಥರ ಇರೋದಿಲ್ಲ ನಮ್ಮ ಚಾನಲಲ್ಲಿ. ಬ್ಯಾಕ್ ನೆಕ್ ಆಗಿರ್ಬೋದು, ಇದಾಗಿರ್ಬೋದು, ಏನು ಫ್ರಂಟ್ ನೆಕ್ ಆಗಿರ್ಬೋದು, ಡಿಸೈನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಬೇಸಿಕ್ ಡಿಸೈನ್ಸ್ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಸಿಂಪಲಾಗಿ ಏನೋ ಮನೇಲಿ ಸ್ವಲ್ಪ ಕೂತು ಪ್ರಾಕ್ಟೀಸ್ ಮಾಡಿರ್ತೀರ, ನೆಕ್ ಡಿಸೈನ್ಸ್ ಇನ್ನೂ ನಿಮಗೆ ಮಾಡಲಿಕ್ಕೆ ಯಾವುದನ್ನು ಜೋಡಿಸಿದ್ರೆ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಯಾರಿಗಾದರೂ ಆ ಥರ ಒಂದು ಕಲಿತೀನಿ ಅಂತ ಅಂದರೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ 239 ರೂಪಾಯಿ ಕಾಸ್ಟ್ ಅದೇ ತೋರಿಸುತ್ತೆ. ಪ್ರತಿ ತಿಂಗಳು 239 ರೂಪಾಯಿ ಕಟ್ಟಬೇಕಾಗತ್ತೆ. ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೂಡ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನು ಹೇಳ್ಕೊಡಲ್ಲ ಫ್ರೆಂಡ್ಸ್. ಎಲ್ಲ ಕಡೆ 3,500, 4,500, 5,000 ಈ ಥರ ಇದೆ ರೇಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆರಾಮಾಗಿ ಕಲಿಬೋದು. ನಿಮಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ, ಇಲ್ಲ ಅಂತಂದರೆ ಕಾಲ್ ಮಾಡಿ, ನಾನು ಪಿಕ್ ಮಾಡಿ ಮಾತಾಡ್ತೀನಿ. ಇಲ್ಲಾಂದರೆ ನಿಮಗೆ ವಾಟ್ಸಪ್ಪಲ್ಲೇ ಕೂಡ ರಿಪ್ಲೈ ಕೂಡ ಕೊಡ್ತೀನಿ. ಅಂದರೆ ತಕ್ಷಣಕ್ಕೆ ಕೊಡಲಿಲ್ಲ ಅಂತಂದ್ರೂ, ಏನಾದರೂ ಬ್ಯುಸಿ ಇದ್ದರೆ ಸ್ವಲ್ಪ ಲೇಟ್ ಆದ್ರೂ ರಿಪ್ಲೈ ಅಂತೂ ಮಾಡಿರ್ತೀನಿ, ಓಕೆನಾ. ಈಗಾಗಲೇ ಯಾರೆಲ್ಲ ಕಲಿತಾ ಇದ್ದಾರೆ ಅವರು ಅಷ್ಟೇ, ಆಲ್ಮೋಸ್ಟ್ ಎಲ್ಲರೂ ಇದೇ ನಂಬರಿಗೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ ಡಿಸೈನ್ಸ್ ಮಾಡಿ. ಅವರಿಗೂ ಕೂಡ ಅದರಲ್ಲೇ ಹೇಳ್ತಾ ಇರ್ತೀನಿ. ನೋಡಿ, ಫೈನಲಿ ಡಿಸೈನ್ ಅಂತೂ ಕಂಪ್ಲೀಟ್ ಆಯಿತು. ಇದು ಇನ್ನೊಂದು ಸ್ವಲ್ಪ ಅಷ್ಟೇ ಪೆಂಡಿಂಗ್ ಇದೆ. ಮತ್ತು ಥ್ರೆಡ್ ಮ್ಯಾಚ್ ಮಾಡ್ಕೊಳ್ಳುವಾಗಲೂ ಅಷ್ಟೇ, ಯಾರಿಗೆಲ್ಲ ಇವಾಗ ಒಂದೇ ಗೋಲ್ಡ್ ಕಲರ್ ಅಷ್ಟೇ ಇರುತ್ತೆ, ನಮಗೆ ಥ್ರೆಡ್ ಇಲ್ಲ ಅಂತ ಅಂದಾಗ, ಅಂದರೆ ಬೇರೆ ಕಲರೇ ಆಪ್ಷನ್ ಇಲ್ಲ ಅಂದಾಗ, ಯಾವುದಾದ್ರೂ ಚೆನ್ನಾಗಿ ಕಾಣುವಂಥ ಒಂದಷ್ಟು ಡಾರ್ಕ್ ಕಲರ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರು ತುಂಬ ಸ್ಯಾರೀಸ್ಗೆ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಅಂದರೆ ಇವಾಗ ಒಂದೇ ಬ್ಲೌಸನ್ನು ಒಂದು 3-4 ಸ್ಯಾರಿಗೆ ನಾವು ವೇರ್ ಮಾಡ್ತೀವಿ ಅಂತ ಕಸ್ಟಮರೇ ಇಷ್ಟಪಟ್ಟು ಕೇಳಿದಾಗ ನಾವು ಈ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಕೊಡ್ಬೋದು. ಯಾಕಂದರೆ ನೀವೇ ಏನೂ ಮಾಡಬೇಡಿ, ಕಸ್ಟಮರ್ ಏನು ಹೇಳಿರ್ತಾರೆ ಅಷ್ಟೇ ಮಾಡಿಕೊಡಿ ಯಾರೇ ಆದ್ರೂ. ನಾವೇನಾದರೂ ಕಸ್ಟಮರ್ ಬಿಟ್ಟು ಬೇರೆ ಏನಾದ್ರು ಹೆಚ್ಚಿಗೆ ಮಾಡ್ತೀವಿ ಅಂತಂದರೆ ಅದು ಅವ್ರು ಇಷ್ಟಪಡಲ್ಲ, ಓಕೆನಾ. ಅದಕ್ಕೋಸ್ಕರ ಕಸ್ಟಮರ್ ಹತ್ರ ಒಂದು ಸರ್ತಿ ಓಕೆ ಮಾಡಿಕೊಂಡು ಆಮೇಲೆ ನೀವು ಕ್ರಿಯೇಟ್ ಮಾಡಿ ಕೊಡಬೇಕಾಗತ್ತೆ. ನೋಡಿ, ಫೈನಲಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಫ್ರಂಟ್ ಸೈಡು ಮತ್ತು ರೈಟ್ ಸೈಡಿಗೆ ಮಾಡೋರು ಅಂಥ ಡಿಸೈನು. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿರೋದಕ್ಕೆ ಹೀಗಿದೆ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.